ಬಿಜೆಪಿ ಸರ್ಕಾರ ಇದ್ದಂತ ಅವಧಿಯಲ್ಲಿ ಹೊಸ ವಿವಿಗಳನ್ನ ಸ್ಥಾಪನೆ ಮಾಡಲಾಗಿತ್ತು. ಆದರೆ ಆ ವಿವಿಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. 10 ಹೊಸ ವಿವಿಗಳ ಪೈಕಿ ಈಗ 9 ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂತ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಉಪ ಸಮಿತಿ ಈಗ ತೀರ್ಮಾನವನ್ನ ಕೈಗೊಂಡಿದೆ. ಬೀದರ್ ಒಂದನ್ನ ಉಳಿಸಿಕೊಂಡು ಅದನ್ನ ಹೊರತುಪಡಿಸಿ ಉಳಿದ 9 ಯೂನಿವರ್ಸಿಟಿ ಕ್ಲೋಸ್. ಯಾವ್ದ್ಯಾವುದು? ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಹಾರಾಣಿ ಕ್ಲಸ್ಟರ್, ಮಂಡ್ಯ, ನೃಪತುಂಗ ವಿವಿಗೆ ಬೀಗ ಹಾಕಲಾಗುತ್ತೆ. ವಿವಿಗಳ ಆರ್ಥಿಕ ಸ್ಥಿತಿಗತಿಯ ಪರಿಶೀಲನೆ ಕುರಿತು ಸಂಪುಟ ಉಪ ಸಮಿತಿ ಒಂದಷ್ಟು ಪರಿಶೀಲನೆ ಮಾಡಿದೆ. ಈ ಆರ್ಥಿಕ ಸ್ಥಿತಿ ಪರಿಶೀಲನೆಗೆ ಸಂಪುಟ ಉಪ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಉಪ ಸಮಿತಿ ಈಗ ತೀರ್ಮಾನವನ್ನ ಮಾಡಿರೋದು. ಈ ಹೊಸ 9 ವಿವಿಗಳೇನಿದೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಿದ್ದಂತ 10 ಹೊಸ ವಿಶ್ವವಿದ್ಯಾಲಯಗಳು, ಆ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದಕ್ಕೆ ಈಗ ಸಚಿವ ಸಂಪುಟ ಉಪ ಸಮಿತಿ ತೀರ್ಮಾನವನ್ನ ಮಾಡಿರೋದು. ಆ ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಗತಿಯ ಕುರಿತು ಪರಿಶೀಲನೆಯನ್ನ ಮಾಡಿದ್ರು, ಮೊದಲ ಸಭೆಯನ್ನ ನಡೆಸಿದ್ರು. ಬೀದರ್ ವಿಶ್ವವಿದ್ಯಾಲಯ ಒಂದನ್ನ ಹೊರತುಪಡಿಸಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಮತ್ತು ನೃಪತುಂಗ ವಿಶ್ವವಿದ್ಯಾಲಯ ಸೇರಿದಂತೆ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಕೂಡ ಮುಚ್ಚೋದಕ್ಕೆ ಈಗ ತೀರ್ಮಾನಿಸಲಾಗಿದೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇರೋದು. ಬೀದರ್ ವಿಶ್ವವಿದ್ಯಾಲಯದಲ್ಲಿ ಒಂದಷ್ಟು ಸಂಯೋಜಿತ ಕಾಲೇಜುಗಳಿದೆ, ಜೊತೆಗೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಆ ಕಾಲೇಜುಗಳ ಶುಲ್ಕ ಕೂಡ ಮುಖ್ಯ ಆಗುತ್ತೆ. ಆ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ತೀರ್ಮಾನ. ಬೀದರ್ ಒಂದನ್ನು ಉಳಿಸ್ಕೊಂಡು ಜೊತೆಗೆ ಮಂಡ್ಯ ಆಗಿರ್ಬೋದು, ಹೊಸ ವಿಶ್ವವಿದ್ಯಾಲಯಗಳು ಯಾವುದಿದೆ ಅದೆಲ್ಲವನ್ನು ಕೂಡ ಮುಚ್ಚುವಂಥ ತೀರ್ಮಾನವನ್ನು ಈಗ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಹೊಸ ವಿಶ್ವವಿದ್ಯಾಲಯಗಳನ್ನು ನಡೆಸಬೇಕು ಅಂತಂದ್ರೆ ಸರ್ಕಾರ ಒಂದಷ್ಟು ಹಣಕಾಸಿನ ಮೊತ್ತವನ್ನು ನೀಡಬೇಕಾಗುತ್ತೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಈಗ ಮೊದಲ ಸಭೆಯಲ್ಲಿ ಒಂದಷ್ಟು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 9 ವಿಶ್ವವಿದ್ಯಾಲಯಗಳು ಮುಚ್ಚುವಂತ ಸಾಧ್ಯತೆ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ, ಯಾವ ಕಾರಣಕ್ಕಾಗಿ ಮುಚ್ಚಲಾಗ್ತಾ ಇದೆ, ಬನ್ನಿ ನೋಡೋಣ. ಬ್ರೀಫ್ ಮಾಡಬೇಕು, ಇನ್ನ ಬ್ರೀಫ್ ಮಾಡಕ್ ಆಗಿಲ್ಲ. ಅದಾದ್ಮೇಲೆ ಕ್ಯಾಬಿನೆಟ್ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಾದ್ಮೇಲೆ ಏನಿದೆ ಅನ್ನೋದನ್ನ ವಿಚಾರ ತಿಳಿಸ್ತೀನಿ. ಅದೆಲ್ಲ ಆಗಲ್ಲ. ನಿಮ್ಮ ಮಾತಿಗೆಲ್ಲ ನಾನು ಕುಣಿಯೋಕ್ಕಾಗಲ್ಲ. ನಿಮ್ಮ ಮಾತಿಗೆಲ್ಲ ಬಾಯಿಂದ ಈಚೆ ಪದಗಳು ಬರೋಕ್ಕಾಗಲ್ಲ. ಬೇರೆಯವ್ರ ಥರ ಎಲ್ಲ ನನ್ನ ನೀವು ಟ್ಯಾಕಲ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಯೂನಿವರ್ಸಿಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ವಾಟ್ ಬೆಸ್ಟ್ ಇಸ್ ದೇರ್, ವಿ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಅಜೆಂಡಾ. ನಮಗೆ ಮಕ್ಕಳು ಭವಿಷ್ಯ ಮುಖ್ಯ. ಅರ್ಥ ಆಯ್ತಾ? ಯಾರು ಲೆಕ್ಚರರ್ಸ್ ಯಾರು ಹೋಗಿ ಚಾಮರಾಜನಗರಕ್ಕೆ ಹೋಗಿ ತರಿಲ್ಲ, ಮಂಡ್ಯಕ್ಕೆ ಹೋಗಿ ತರಿಲ್ಲ. ಅವ್ರಿಗೆಲ್ಲ ಪೆನ್ಷನ್ ಆಗ್ತದೆ, ಸೀನಿಯಾರಿಟಿ ತೊಂದರೆ ಆಗ್ತದೆ ಅನ್ನೋದೆಲ್ಲ ಕೂಡ ಬೇರೆ ಬೇರೆಲ್ಲ ಇದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಜೆಷನ್ಸ್ ಬಂದಿದೆ. ಮಿನಿಸ್ಟರ್ಸ್ ಎಲ್ಲ ಅವ್ರವ್ರ ಒಪಿನಿಯನ್ ತಿಳಿಸಿದ್ದಾರೆ, ಆಫೀಸರ್ಸ್ ಅವ್ರ ಒಪಿನಿಯನ್ ತಿಳಿಸಿದ್ದಾರೆ. ಕ್ಯಾಬಿನೆಟ್ಗೆ ಇಡ್ತೀನಿ. ಆಮೇಲೆ ನಿಮಗೆ ನಮ್ಮ ಲಾ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ, ಚೀಫ್ ಮಿನಿಸ್ಟರ್ಗೆ ಬ್ರೀಫ್. ಇದು ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತಹ ವಿಚಾರ. ಅಂದ್ರೆ ಈಗ ಮುಚ್ತಾ ಇರೋದು ಯಾವ ಕಾರಣಕ್ಕೆ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇದ್ರು ಡಿಕೆ ಶಿವಕುಮಾರ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಬೀದರ್ ಒಂದನ್ನ ಹೊರತುಪಡಿಸಿ ಉಳಿದ 9 ವಿಶ್ವವಿದ್ಯಾಲಯಗಳು ಕೂಡ ಈಗ ಮುಚ್ಚುವಂತ ಸಾಧ್ಯತೆ ಇದೆ ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕು ಅಂತಂದ್ರೆ ಈ ವಿಶ್ವವಿದ್ಯಾಲಯಗಳ ಜೊತೆ ಸಂಯೋಜನೆಗೊಂಡಂತ ಒಂದು ಕಾಲೇಜುಗಳ ಕತೆ ಏನು, ಹಾಗಾದ್ರೆ ಅಲ್ಲಿದ್ದಂತ ವಿದ್ಯಾರ್ಥಿಗಳ ಭವಿಷ್ಯ ಏನು, ಇದೆಲ್ಲವೂ ಕೂಡ ಈಗ ಕಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಉತ್ತರವನ್ನ ಕೊಡ್ತಾ ಇಲ್ಲ. ಡಿಸಿಎಂ ಕೂಡ ಮಾತಾಡಿದ್ರು. ಏನ್ ಮಾಹಿತಿ ಇದೆ ಇದ್ರ ಬಗ್ಗೆ ಆನಂದ್? ಅಶ್ವಿನಿ, ಪ್ರಮುಖವಾಗಿ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಟ್ಟ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯಗಳನ್ನೇ ಮುಚ್ಚತಕ್ಕಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕ್ದಂಗೆ ಕಾಣಿಸ್ತಾ ಇದೆ. ನಿನ್ನೆ ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಮಹದೇವಪ್ಪ ಹಾಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್
ಸುಧಾಕರ್ ಅವರು ಗಂಭೀರವಾದಂತ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ಒಂದು 10 ಹೊಸ ವಿಶ್ವವಿದ್ಯಾಲಯಗಳನ್ನ ಆರಂಭ ಮಾಡಲಾಗಿತ್ತು. ಆ ಪೈಕಿ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಂತ ಒಂದು ಕೆಲಸಕ್ಕೆ ಈಗ ಸಚಿವ ಸಂಪುಟ ಉಪಸಮಿತಿ ಒಂದು ತೀರ್ಮಾನವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಶ್ವವಿದ್ಯಾಲಯಗಳ ಆರ್ಥಿಕ ಒಂದು ಸ್ಥಿತಿಗತಿ ಪರಿಶೀಲನೆ ಇವು ಸಂಪುಟ ಉಪಸಮಿತಿ ಮಾಡಿತ್ತು. ಅದರಲ್ಲೂ ಕೂಡ ಬೀದರ್ ವಿಶ್ವವಿದ್ಯಾಲಯ ಹೊರತುಪಡಿಸಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಹಾಗೆ ಋತುಪುಂಗ ವಿಶ್ವವಿದ್ಯಾಲಯ ಏನಿದೆ, ಈ ಒಂದು ವಿಶ್ವವಿದ್ಯಾಲಯಗಳು ಸೇರಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚತಕ್ಕಂತ ಒಂದು ತೀರ್ಮಾನಕ್ಕೆ ಸಂಪುಟದ ಉಪಸಮಿತಿ ಬಂದಿರತಕ್ಕಂಥದ್ದು. ಸದ್ಯ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಸುಗಮವಾಗಿ ಒಂದು ಸಂಯೋಜಿತವಾಗಿ ಕಾಲೇಜುಗಳ ಒಂದು ಶುಲ್ಕ ಪಡೀತಕ್ಕಂಥದ್ದು ಮುಖ್ಯ. ಅದರಿಂದ ಈ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ತಕ್ಕಂಥ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರಬೇಕಾಗಿತ್ತು. ಆದ್ರೆ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಿಗೆ ವಾಹನ ಹಾಗೆ ಅದನ್ನು ಖರೀದಿ ಮಾಡೋದಕ್ಕೆ ಹಣಕಾಸಿನ ಕೊರತೆ ಉಂಟಾಗಿರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಹಣಕಾಸಿನ ಒಂದು ತೊಂದರೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ವಿಶ್ವವಿದ್ಯಾಲಯಗಳಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಒಂದು ಹಣದ ಒಂದು ಅಗತ್ಯತೆ ಇದೆ. ಜೊತೆಗೆ ಈಗಾಗಲೇ ಅಂದಾಜು ಸುಮಾರು 342 ಕೋಟಿ ರೂಪಾಯಿಯಷ್ಟು ಅಂದಾಜಿನ ಒಂದು ಮೊತ್ತವನ್ನ ರಾಜ್ಯ ಸರ್ಕಾರ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟೊಂದು ಪ್ರಮಾಣದ ಹಣವನ್ನ ವಿಶ್ವವಿದ್ಯಾಲಯಗಳಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಈಗ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಕೆಲವು ಹೊಸ ಕಾಲೇಜುಗಳ ಸ್ಥಾಪನೆಗೆ ಸುಮಾರು 200 ಎಕರೆಗೂ ಹೆಚ್ಚು ಜಾಗದ ಕೊರತೆ ಇದೆ. ಹಾಗಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಅಷ್ಟೊಂದು ಪ್ರಮಾಣದ ಸರ್ಕಾರಿ ಭೂಮಿ ಜಾಗದ ಒಂದು ಕೊರತೆನೂ ಕೂಡ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ವಿಶ್ವವಿದ್ಯಾಲಯಗಳನ್ನ ಮುಚ್ಚತಕ್ಕಂಥ ಒಂದು ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬಹಳಷ್ಟು ಒಂದು ವಿದ್ಯಾರ್ಥಿಗಳ ಒಂದು ಭವಿಷ್ಯನೂ ಕೂಡ ಮುಂದೆ ಅತಂತ್ರವಾಗ್ತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇದೆ. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್.